ನಿಮ್ಮ ಎಂದ ಪರಿಶ್ರಮ ಎಷ್ಟದ, ಎಷ್ಟು ಕಷ್ಟಪಟ್ಟಿರಿ, ಎಷ್ಟು ಪ್ರಯತ್ನ ಮಾಡಿರಿ ಎಂಬುದು ನಮ್ಗೆ ಇದ್ರ ಮ್ಯಾಲ ಗೊತ್ತಾಗ್ತದೆ. ಆಮೇಲೆ ಆಮೇಲೆ ವೆಲ್ ಎಜುಕೇಟೆಡ್, ಒಳ್ಳೆ ಎಜುಕೇಟೆಡ್ ಇದ್ದೀರಿ, ಒಳ್ಳೆ ಸುಸಂಸ್ಕೃತರಾಗಿದ್ದೀರಿ. ಇದೆಲ್ಲ ನಿಮ್ಮಲ್ಲಿ ಸಂಸ್ಕಾರ ಬರಬೇಕಾದ್ರ ಫಸ್ಟ್ ನಮ್ಮಲ್ಲೇನು ಅದು ಸಿಂಬಲ್ ಅಲ್ಲ, ಆಗಮನ ಸಿಂಬಲ್. ನಮ್ದು ಸ್ಕೂಲಿಂದ ಆಗಮನ ಸಿಂಬಲ್. ಅವು ಆಗಮನ ಬೇರೆ ಹೆಂಗಿರುತ್ತ ಹಂಗೆ ಸಂಸ್ಕಾರ ಬರೋದು ನಮ್ಮಲ್ಲಿ. ಆ ಆಗಮನ ಬೇರೆ ಆಗಮನ ಅದು ಬೇರೆ ಹೆಂಗ್ ಬಂದವ ಹಂಗೆಲ್ಲ ಸಂಸ್ಕಾರ ಬಿಡ್ಲಿಕ್ಕತ್ತದ. ಅದು ಹೆಂಗ ಅದು ಬೇರೆ ಹೆಂಡ್ ಅನ್ನೋದೇ ಇಲ್ಲ. ಸಾಕ 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 ಅನ್ನೋದು ಹಂಗ ಸಂಸ್ಕಾರ ನಮ್ಮಲ್ಲೇನು ಆಗಂಟೆಯದ ನಮ್ಮ ಸಂಸ್ಕಾರ ಬೆಳೆದ. ಅದು ನಮ್ಮ ಸಂಸ್ಕಾರ ಅನ್ನೋದು ನೀವು ನಿಮ್ಮದೆಲ್ಲ ನೀವು ನೋಡಿ, ಆಕ್ಟಿವಿಟೀಸ್ ನೋಡಿ, ಓಡಾಡೋದು ನೋಡಿ, ಸರ್ಕಾರ ನೋಡಿ, ಆಮೇಲೆ ನಿಮ್ಮ ಪ್ರಯತ್ನ ನೋಡಿ, ನಿಮ್ಮ ಇಷ್ಟು ಸಂಸ್ಕಾರ ನಮ್ಗೆ ಗೊತ್ತಾಗತ್ತದ. ಅಷ್ಟು ಸಂಸ್ಕಾರ ನಾವು ಬಹಳ ಏನು ಐ ಆಮ್ ಪ್ರೌಡ್ ಆಫ್ ಯು. ಆಮೇಲೆ ನೀವು ಯಾರು ಓದೋದು ತಿಳ್ಕೊಬೇಡಿ, ಓದೋದು ಹೆಂಗೆ ಓದಾಡ್ತಾರೆ ಅಂತಲ್ಲ. ನನಗೆ ಎಕ್ಸಾಂಪಲ್ ಒಂದು ಮೌನೇಶ್ ಅಂತ ಬರ್ತೀನಿ. ಮೌನೇಶ್ ಅಲ್ಲ ಓಕೆ. ಈಗ ನಾ ಮ್ಯಾಥಮೆಟಿಕ್ಸ್ ಹೇಳ್ತಿದ್ದ, ಮ್ಯಾಥಮೆಟಿಕ್ಸ್ ಹೇಳೋರಿಗೆ ಎಲ್ಲ ಗಣಿತ ಬುಕ್ ತೆಗಿರೋದು ಹೇಳ್ತಿದ್ದ. ಗಣಿತ ಬುಕ್ ತೆಗಿರೋದು ನಾವು ಮೌನೇಶ್ ಏನಂತ ಗೊತ್ತಾ, ಟೀಚರ್ ಪಿಂಡ ಪುಸ್ತಕ ರೀ, ಅದು ಪಿಂಡ ಪುಸ್ತಕ ತೆಗಿಬೇಕು ಏನು ಹೇಳ್ತಿದ್ದ. ಆ ನಾವು ಏನು ಪಿಂಡ ಅಷ್ಟೇ ಎಲ್ಲರೂ ಸಮಾಜದಾಗ ಎಲ್ಲರೂ ಒಳ್ಳೆ ವ್ಯಕ್ತಿ ಆಗಿರಿ. ನಿಮ್ಮ ಹತ್ರ ಎಲ್ಲರ ಹತ್ರ ಹ್ಯೂಮನಿಟಿ ಮೇನ್ ಹ್ಯೂಮನಿಟಿ ಅದ. ಒಂದು ಸಮಾಜದಾಗ ಒಂದು ಒಳ್ಳೆ ವ್ಯಕ್ತಿ ಆಗಿರಿ, ಎಲ್ಲ ಇದು ಮಾಡತ್ತೀರಿ. ಇವನ್ ಕೆಳಗಿನ ಎಲ್ಲ ಸಮಾಜದಾಗ ಮಾನವ ಸಂಸ್ಥೆ ಇದ್ದಂಗೆ ಯಾರು ಇಲ್ಲದ್ರೆ ನಡೆಯಲ್ಲ. ಎಲ್ಲರೂ ಇಂಪಾರ್ಟೆಂಟ್. ಈ ಭೂಮಿ ಮೇಲೆ ಇದ್ದಂತ ಎಲ್ಲರೂ ಇಂಪಾರ್ಟೆಂಟ್. ಪ್ರಾಣಿ ಪಕ್ಷಿಗಳು, ಗಿಡ ಮರಗಳು ಪ್ರತಿಯೊಬ್ಬರು ನಿಂತಿದ್ದೇ ಇರ್ತದ. ಆದ್ರೂ ನಿಮ್ದು ಎಲ್ಲ ನೋಡಿ ನಾನು ಬಹಳ ಪ್ರೌಡ್ ಅನ್ಸ್ಬಿಟ್ಟದ. ಹಿಂಗೆ ಮುಂದುವರಿ, ಆರೋಗ್ಯದ ದೇವರ ಹೆಂಗೆ ಮುಂದುವರಿತಾರ ಹಂಗೆ ಮುಂದುವರಿ. ಆಮೇಲೆ ಸಂಸ್ಕಾರ ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ರಿ. ನಿಮ್ಮ ಹತ್ರ ಐದು ಸಂಸ್ಕಾರ ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ರಿ. ಇದೇ ಮುಂದುವರ್ಸಿ, ಹಿಂಗೆ ಗೋ ಹೆಡ್, ಹಿಂಗೆ ಮುಂದುವರಿ. ಎಲ್ಲರಿಗೂ ಅಭಿನಂದನೆಗಳು. ನಮ್ಗೆ ಭಾಳ ಖುಷಿ ಆಯ್ತು, ಭಾಳ ಆಯ್ತು. ನಿಮ್ಗೆಲ್ಲರಿಗೆ ಟೂ ಮಚ್ ಥ್ಯಾಂಕ್ಸ್. ಜಯಶ್ರೀ ರಾಜಪಿ ಟೀಚರ್ ಇಂದ ಒಂದು ಸಣ್ಣ ಖುಷಿಯ ಮಾತು ನಮ್ಮ ಬಗ್ಗೆ. ಮೊದಲಿಗೆ ಎಲ್ಲರಿಗೂ ನನ್ನ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ತಿಳಿಸ್ತೀನಿ. ನನಗೆ ಇವತ್ತು ಭಾಳ 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 ಖುಷಿ ಇದೆ. ನನ್ನ ಜೀವನದ ಖುಷಿಯ ಕ್ಷಣಗಳು ಇದು ಒಂದು ಭಾಗ ಅಂತ ಹೇಳಿ ನಾನು ಇಷ್ಟಪಡ್ತೀನಿ. ನಿಮ್ಮನ್ನು ಮತ್ತೊಮ್ಮೆ ನಮ್ಮ ಸಂಸ್ಥೆಗೆ ಸ್ವಾಗತಿಸಿದ್ದೇವೆ. ನೀವು ನಮ್ಮ ಸಂಸ್ಥೆಯ ಹೆಮ್ಮೆಯ ಪ್ರತೀಕ. ನಮ್ಮ ಯಶಸ್ಸಿನ ಕಥೆಗಳನ್ನು ಕೇಳಲು, ನಿಮ್ಮ ಯಶಸ್ಸಿನ ಕಥೆಗಳನ್ನು ಕೇಳಿ ಬಹಳ ಸಂತೋಷವಾಯಿತು. ನೀವು ನಮ್ಮ ಸಂಸ್ಥೆಯ, ನಮ್ಮ ಶಾಲೆಯ ಒಂದು ಭಾಗ. ನಿಮ್ಮೆಲ್ಲರ ಸಾಧನೆ ಆತ್ಮೀಯ ಹಳೆಯ ವಿದ್ಯಾರ್ಥಿಗಳೇ, ನಿರಂತರವಾಗಿ ಶ್ರಮ ಮತ್ತು ಸಾಧನೆ ನಮಗೆ ಹೆಮ್ಮೆಯ ಸಂಗತಿ ಆಗುತ್ತದೆ. ನಿಮ್ಮನ್ನು ನೋಡುತ್ತಿದ್ದರೆ ನಮ್ಮ ಸಂಸ್ಥೆಯ ಗುರಿ ಈಡೇರುವಂತೆ ಭಾಸವಾಗುತ್ತದೆ. ನೀವು ಎಷ್ಟೇ ದೊಡ್ಡವರಾದರೂ ಕೂಡ ನಮ್ಮ ದೃಷ್ಟಿಯಲ್ಲಿ ನೀವು ಮಕ್ಕಳೇ. ನೀವು ಜೀವನದಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಅದರ ವಿಜಯಶಾಲಿಯಾಗಿ ನಿಮ್ಮ ಸಾಧನೆಯನ್ನು ಮುಂದುವರಿಯುತ್ತಿರಲಿ. ನಿಮ್ಮೆಲ್ಲರ ಮರು ಸೇರ್ಪಡೆಗೊಂಡು ನಿಮ್ಮ ಸಾಧನೆಯನ್ನು ಕೇಳಲು ನಮಗೆ ಸಂತೋಷವಾಯಿತು. ಈ ಶಾಲೆಯಲ್ಲಿ ನಿಂತು ನೀವು ಮಾತನಾಡುತ್ತಿರುವುದು ಹಿಂದಿನ ದಿನಗಳನ್ನು ನೆನಪಿಗೆ ಬರುತ್ತದೆ. ನೀವು ಮಾಡಿದ ತುಂಟಾಟ, ನಿಮಗೆ ನಾವು ಎಷ್ಟು ಬೈದಿದ್ದೇವೋ, ಎಷ್ಟು ಹೊಡೆದಿರಬಹುದು, ಅದೆಲ್ಲ ನೆನಪು ಬರ್ತದ. ಕೆಲವು ಹುಡುಗರಂತೆ ಒಟ್ಟು ಮರೆಯಲಿಕ್ಕೆ ಸಾಧ್ಯ ಆಗಲ್ಲ. ಬಹಳ ತುಂಟ ಇದ್ದ ಹುಡುಗರಿಗೆ, ಬಹಳ ಶಾಲೆ ಇದ್ದ ಹುಡುಗರಿಗೆ ಅವ್ರ ನೆನಪಿನ ಒಟ್ಟು ಹೋಗಲ್ಲ. ಇನ್ನೂ ನೆನಪಿಸ್ತೀವಿ ಎಲ್ಲ ತೋಕೆ ಅಮಿತ್, ನಿಮ್ಮ ಮುಖ ನೋಡಿದ್ರೆ ನಮಗೆಲ್ಲ ನೆನಪಿರ್ತದ. ಸಾರಿ,
ಫೀಲ್ಡ್ ಒಳಗ ಮಿನಿಸ್ಟರ್ ಇರಲಿ, ಯಾವುದೇ ದೊಡ್ಡ ದೊಡ್ಡ ಆಫೀಸರ್ ಇರಲಿ, ಅವ್ರಿಗೆ ಅಷ್ಟು ರೆಸ್ಪೆಕ್ಟ್ ಸಿಗ್ತದಿಲ್ಲೋ ನಮಗೆ ಎಷ್ಟು ರೆಸ್ಪೆಕ್ಟ್ ಅದ. ನಮ್ಮ ರಿಟೈರ್ಮೆಂಟ್ ಆಗೋದು ಕೂಡ ಶಿಕ್ಷಕರು ಕೂಡ ಎಷ್ಟು ಖುಷಿ ಪಡ್ತಾರೆ. ನಾನು ಶಿಕ್ಷಕಿಯಾಗಿ ಬಹಳ ಹೆಮ್ಮೆ ಪಡ್ಲಿ, ಬಹಳ ಖುಷಿಯಾಗ್ಯದ ಅಂತ ನಾನು ಈ ದಿನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಜೀವನ ಸ್ವಾರ್ಥತೆ ನನ್ನ ಶಿಕ್ಷಕಿ ಆಗಿದ್ದಿಲ್ಲ, ನಾ ಈ ಫೀಲ್ಡ್ ಆಯ್ಕೆ ಮಾಡ್ಕೊಳ್ತೀನಿ ಅಂತ ನಾನು ಬಹಳ ಹೆಮ್ಮೆ ಅನಿಸ್ತದೆ. ನೀವು ಕೊಡೋ ಗೌರವ ನೋಡಿ. ಒಂದು ವಿಷಯ ನಾವು ಸಣ್ಣಾಗಿದ್ದಾಗ ನೀವು ಬಹಳಷ್ಟು ವಿಷಯ ಹೇಳ್ಕೊಟ್ಟಿರ್ಬೋದು. ಈಗ ನೀವೇನು ಒಳ್ಳೆಯವರಾಗಿದ್ದೀರಲ್ಲ, ಅದು ನಮ್ಮ ಸಂಸ್ಕಾರ ಅಂತ ಹೇಳಿ ಇಷ್ಟಪಡ್ತೀನಿ. ನಿಮ್ಮ ಸಂಸ್ಕಾರದಿಂದ ನಾನು ಎಂತ ಶಿಕ್ಷಕಿ ಅಂತ ನನಗೆ ಒಬ್ಬ ವಿದ್ಯಾರ್ಥಿ ಎಷ್ಟು ಒಳ್ಳೆಯವನ ಅಂತ ನಾವು ಗುರ್ತು ಮಾಡ್ಬೇಕಾದ್ರೆ ಒಬ್ಬ ಒಳ್ಳೆ ರೆಸ್ಪೆಕ್ಟ್ ಅಂತ ಕುಡಿಯಿದ್ದೀನಿ, ಒಬ್ಬ ಒಳ್ಳೆ ನಾಗರಿಕನಾಗಿದ್ದನು ಅಂತಂದ್ರೆ ಅವ ಒಳ್ಳೆ ವಿದ್ಯಾರ್ಥಿಗಳು ಅಂತ ನಾವು ಗುರ್ತು ಮಾಡ್ತೀವಿ. ಆ ವಿದ್ಯಾರ್ಥಿ ನಡವಳಿಕೆ ನೋಡಿ ಆ ವಿದ್ಯಾರ್ಥಿ ಹಿಂದ ನೀವು ಮಾಡಿದ್ರಿ ಒಳ್ಳೆ ಇದ್ದು ನೀವು ಹಂಗೆ ನೀವು ಯಾವುದೇ ಫೀಲ್ಡ್ ಒಳಗಿದ್ರಿ ಒಳ್ಳೆಯವರಾಗಿರಿ. ಒಬ್ಬರು ಕೆಲ ಫೀಲ್ಡ್ ನೋಡಿ ಎಲ್ಲ ಕ್ಷೇತ್ರಗಳು ಇಂಜಿನಿಯರ್, ಡಾಕ್ಟರ್, ಆಫೀಸರ್, ಅದು ಎಲ್ಲ ಕ್ಷೇತ್ರಗಳು ನಮ್ಗೆ ಇಂಪಾರ್ಟೆಂಟ್. ಎಲ್ಲೇ ಇರ್ಲಿ ಒಳ್ಳೆ ಆಗಿದೆ. ಅವಾಗ ಪಾಠ ಹೇಳಿರ್ಬೋದು, ಈಗ ಒಂದು ಪಾಠ ಹೇಳ್ತೀನಿ. ವೆಲ್ತ್ ಬಗ್ಗೆ ಚಂದ ಇಟ್ಕೊಳ್ರಿ, ವೆಲ್ತ್ ಕಾಪಾಡ್ಕೊಡ್ರಿ, ನಿಮ್ಮ ಮಕ್ಕಳಿಗೆ ಚೆನ್ನಾಗಿ ಎಜುಕೇಶನ್ ಕೊಡ್ರಿ, ನಿಮ್ಮ ಸಂಸ್ಥಾನ ನಿಮ್ಮ ಕೈಗೆ. ನನಗೆ ಬಹಳ ಖುಷಿ ಅನಿಸ್ತು. ಎಷ್ಟು ಸಲ ಹೇಳಿದ್ರು ನನಗೆ ಕಡಿಮೆ ಅದ. ನಿಮ್ಮೆಲ್ಲರಿಗೂ ನನ್ನ ವತಿಯಿಂದ, ನಮ್ಮ ಸಂಸ್ಥೆಯ ವತಿಯಿಂದ, ನಮ್ಮೆಲ್ಲ ರಿಟೈರ್ಮೆಂಟ್ ಆದ ಶಿಕ್ಷಕರ ವತಿಯಿಂದ ತುಂಬ ತುಂಬ ಧನ್ಯವಾದಗಳು. ಧನ್ಯವಾದಗಳು. ತಾವು ದಯಮಾಡಿ ಎಲ್ಲರೂ ಒಂದು ಸೆಕೆಂಡ್ ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸಲಾರೆ. ಆದರೆ ಇಂಥ ಅತ್ಯದ್ಭುತವಾದಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದೆರಡು ಹಿತನುಡಿಗಳನ್ನು ಈ ಸಂದರ್ಭದಲ್ಲಿ ಹೇಳದೇ ಇದ್ದರೆ ನನ್ನ ಶಿಕ್ಷಕ ವೃಂದಕ್ಕೆ ವೈಯಕ್ತಿಕವಾಗಿ ಈ ಶಿಕ್ಷಕ ಹುದ್ದೆ ಆರಿಸಿಕೊಂಡಿದ್ದಕ್ಕೆ ಚ್ಯುತಿ ಬರ್ತದೆ ಅನ್ನುವ ಹಿನ್ನೆಲೆಯಲ್ಲಿ ಊಟದ ಸಮಯ ಇದ್ದರೂ ಕೂಡ ನಿಮ್ಮೊಂದಿಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಬಹುಶಃ ವಿಶೇಷವಾಗಿ ಈ ಸಂದರ್ಭದಲ್ಲಿ ನಮ್ಮೆಲ್ಲರನ್ನ ವೈಯಕ್ತಿಕವಾಗಿ ನನ್ನನ್ನು ಇಲ್ಲಿ ಹಿಡಿದು ಕೂಡಿಸಿದ್ದ ಅಂತ ಚೇತನ ಸನ್ಮಾನ್ಯ ಪಂಕಜ್ ಪಾಟೀಲ್ ಕೋಕಳಿಯವರಿಗೆ ತಾವೆಲ್ಲರೂ ಈ ಸಂದರ್ಭದಲ್ಲಿ ಎದ್ದು ನಿಂತ್ಕೊಂಡು ಮೌನಾಚರಣೆಯನ್ನ ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಅದು ಆರಂಭದಲ್ಲಿ ಆಗಬೇಕಾಗಿತ್ತು. ವಿಶೇಷವಾಗಿ ನೀ ಕಲಿತ ಶಾಲೆ ಒಮ್ಮೆ ಹಿಂತಿರುಗಿ ನೋಡು, ನಿನ್ನ ಕಲಿಸಿದ ಗುರುಗಳನ್ನ ಒಂದ್ಸಲ ವಂದಿಸು ಅನ್ನುವ ವಿಶೇಷ ಹಬ್ಬದ ಈ ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕರಿಸಿ ಇಲ್ಲಿಂದ ನಿರ್ಗಮಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ವಿಶೇಷವಾಗಿ ಈ ಕಾರ್ಯಕ್ರಮ ಮಾಡುವಲ್ಲಿ ಬಹುಶಃ ನಂದೀಶು ಮತ್ತು ಶಿಲ್ಪ ನನ್ನ ಜೊತೆಗೆ ಸುಮಾರು ಒಂದು ತಿಂಗಳಿಂದ, ಒಂದು ತಿಂಗಳು 2 ತಿಂಗಳ ಹಿಂದೆನೆ ನನ್ನ ಜೊತೆಗೆ ಕಾಂಟ್ಯಾಕ್ಟ್ ನಲ್ಲಿ ಇದ್ದು ಈ ತರ ಮಾಡಬೇಕು ಅಂತ ನಾವು ಅಪೇಕ್ಷೆ ಪಟ್ಟಿದ್ದೇವೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಬಹಳ ಅತ್ಯದ್ಭುತವಾದಂಥ ಕೆಲಸ. ನೀವು ಈ ಕೆಲಸ ಮುಂದುವರಿಸಿ ಬಹಳ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದು ಇನ್ನೊಂದು ಸ್ವಲ್ಪ ನಿಮ್ಮ ಗ್ರೂಪ್ಗೆ ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ಕೊಳ್ಳಿ. ಆ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಯಾವ್ಯಾವ ತರ ಯಾರನ್ನ ಎಷ್ಟು ಜನ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಎಲ್ಲ ವಿದ್ಯಾರ್ಥಿಗಳನ್ನು ಎಲ್ಲ ನಿಮ್ಮ ಹಳೆಯ ಗೆಳೆಯರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಮಾತಾಡಿ ಇದಕ್ಕೆ ರೂಪುರೇಷೆಯನ್ನು ಕೊಟ್ಟು ಈ ರೀತಿಯಾಗಿ ಅತ್ಯದ್ಭುತವಾದಂತಹ ಕಾರ್ಯಕ್ರಮ ಮಾಡಲಿಕ್ಕೆ ನೀವು ಬಹಳ ಕಾರಣೀಭೂತರಾಗಿದ್ರಿ. ವಿಶೇಷವಾಗಿ ಶಿಲ್ಪಾಗಿ ನಾನು ಫೋನ್ ಮೇಲೆ 1 ತಾಸು ಮಾತಾಡಿದ್ದೆ. ಒನ್ ತಾಸು ನಾನು ನೋಡಿದ್ರು. ಇವತ್ತು ಬಂದಾಗ ಎದುರಿಗೆ ನಿಂತಾಗ ನನಗೆ ಮೆರವಣಿಗೆ ತಗೊಂಡು ನೀವು ಎಲ್ಲರೂ ಬರುವಾಗ ಬಹಳ ಗಾಬರಿ ಆಯ್ತು, ಬಹಳ ಸಂತೋಷ ಪಟ್ಟಿದ್ದೆ, ಬಹಳ ವೈಯಕ್ತಿಕವಾಗಿ ಬಹಳ ಸಂತೋಷ ಪಟ್ಟೆ. ಯಾರು ಮುಖ ನನ್ಗೆ ಗೊತ್ತಿದ್ದೀರಿ ಬಹುಶಃ ನಾನು ಮ್ಯಾಕ್ಸಿಮಮ್
ಇಲ್ಲಿ ನನ್ನ ಜೊತೆಗೆ ಒಳನಾಡಿಗಳಾಗಿ ಕೆಲವರೆಲ್ಲ ಸಿಗ್ತಾ ಇರ್ತೀರಿ, ಅವಾಗವಾಗ ಭೇಟಿಯಾಗಿ ಮಾತಾಡ್ತೀನಿ ಅಷ್ಟೇ. ನಾನು ಫಸ್ಟ್ ಇಲ್ಲಿ ಬಂದ ಕೂಡಲೇ ದಿನೇಶ್ ಸಿಕ್ಕ ನನಗೆ. ದಿನೇಶ್ ಯಾವುದೋ ಒಂದು ಕೆಲಸಕ್ಕೆ ನನ್ನ ಹತ್ರ ಬಂದಿದ್ರು. ಆ ದಿನೇಶ್ ನನಗೆ ಗೊತ್ತಾಯ್ತು. ಮತ್ತು ಉಳಿದವರು ಅಲ್ಲಿ ಸ್ವಲ್ಪ ಮುಖ ಪರಿಚಯ ಇದ್ರು. ವಿಶೇಷವಾಗಿ ಹೆಣ್ಣು ಹುಡುಗಿಯರು ಯಾರು ಪರಿಚಯನೇ ಆಗಲಿ. ದೇವಾಪುರ ವೀಣಾ ಬಂದು ಎದುರು, ಸರ್ ನಾನು ದೇವಾಪುರ ಮಗಳ್ರಿ, ಎದುರು ಬಂದ್ಕೊಂಡು ನಿಂತ್ಕೊಂಡು ನಾನು ದೇವಾಪುರ ನಾನು ಗೊತ್ತಿಡ್ರಿ ಅಂತ ಕೇಳಿದ್ರು. ನಾನು ಗೊತ್ತಿಡಿಲಿಲ್ಲ ಅಮ್ಮ. ಸೊ ಹಿಂಗೆ ಸೊ ನೀವೆಲ್ಲರನ್ನ ಕೆಲವರನ್ನ ಆ ಜ್ಯೋತಿಯನ್ನ ಗೊತ್ತಿಡಿತೀನಿ ನಾನು. ಇಲ್ಲಿ ಕಂಡಕ್ಟರ್ ಮಗಳು ಜ್ಯೋತಿ ಇವತ್ತು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು. ಅನೇಕ ಬೇರೆ ಬೇರೆ ಫೀಲ್ಡ್ಗಳಲ್ಲಿ ಕೆಲಸ ಮಾಡ್ತಾ ಇದ್ರಿ. ನನ್ನ ಕಳಕಳಿ ಮನೆಗೆ ಇಷ್ಟೇನೆ, ವೈಯಕ್ತಿಕವಾಗಿ ಇಂಥ ಅತ್ಯದ್ಭುತವಾದಂಥ ಸಂಸ್ಥೆ ಕಟ್ಟಿ ಬೆಳೆಸಲಿಕ್ಕೆ ಕಾರಣೀಭೂತರಾಗಿರುತ್ತ ಸನ್ಮಾನ್ಯ ಪ್ರಾತಸ್ಮರಣೀಯ ಬಿ ಬಿ ಪಾಟೀಲ್ ಓಕ್ಲಿ ಅವರನ್ನು ಈ ಸಂದರ್ಭದಲ್ಲಿ ನೆನೆಯಲು, ನೀವೆಲ್ಲರೂ ಬಹುಶಃ ಅವರ ಕನಸು ಅತ್ಯಂತ ದೊಡ್ಡ ಕನಸಾಗಿತ್ತು, ಬಹಳ ದೊಡ್ಡ ಕನಸಾಗಿತ್ತು. ಎಂತ ಕನಸು ಅಂದ್ರೆ, ನಾನು ಇಲ್ಲಿ ಸೇರ್ಕೊಳ್ಳುವಾಗ ನನಗೆ ಇಂಟರ್ವ್ಯೂ ಮಾಡುವಾಗ ಮೇಡಮ್ ಸುಧಾ ಮೇಡಮ್ ಅವರಿದ್ರು, ಪ್ರೈಮರಿ ಸುಧಾ ಮೇಡಮ್ ಅವರಿದ್ರು. ಇಲ್ಲಿ ತಾವೆಲ್ಲ ಹೇಳ್ತಾರಲ್ಲ ಇಲ್ಲಿನ ಬಿಲ್ಡಿಂಗ್ ಅಲ್ಲಿ ಇದ್ದೇವೆ, ಅಲ್ಲಿನ ಬಿಲ್ಡಿಂಗ್, ಇಲ್ಲಿನ ಬಿಲ್ಡಿಂಗ್ ಇದ್ದೇವೆ. ನನ್ನನ್ನು ಇಂಟರ್ವ್ಯೂ ಮಾಡಿ ಇಲ್ಲಿ ಕರ್ಸ್ಕೊಂಡು ಮಾತಾಡುವಾಗ ನಾನು ಮಾತಾಡಿದೆ ಸಾಹೇಬ್ರ ಜೊತೆ ಸ್ವಲ್ಪ ಸಮೀಪದಿಂದ ಮಾತಾಡಿ, ಸರ್ ನೀವು ಮುಂದುವರಿಸೋದಾದ್ರೆ ಹೈಸ್ಕೂಲ್ ತೆಗಿತೇವೆ, ಇಲ್ಲ ಅನ್ನೋ ಮಾತನ್ನು ಹೇಳಿದ್ರು. ಇಲ್ಲ ಸರ್ ನಾನು ಮುಂದುವರಿತೇನೆ, ನಾನು ಬೇರೆ ಬೇರೆ ಕಡೆ ಎಲ್ಲ ಕೆಲಸ ಮಾಡ್ತಾ ಇದ್ದೆ. ಇಲ್ಲ ಸರ್ ನಾನು ಮಾಡ್ತೇನೆ, ಆದರೆ ಸ್ವಲ್ಪ ಎಡು ತೊಡರು ಆಗ್ತದೆ, ಅದು ಸ್ವಲ್ಪ ಇಲ್ಲಿರೋ ಸುಧಾ ಮೇಡಮ್ ಅವರಿಗೆ ಮತ್ತು ಉಳಿದವರಿಗೆ ಹೇಳ್ಬಿಟ್ಟು ಹೋಗ್ತೇನೆ ನಾನು ಅಂತ ಮಾತು ಹೇಳಿದೆ. ಆಯಿತು ಮಾಡಿ. ಯಾಕೆ ಅಂದರೆ ನನ್ನ ತಲೆಯಲ್ಲಿ ಯಾವತ್ತೂ ಹೊಳಿತಾ ಇತ್ತು. ಎಂತ ಮಾತು ಹೊಳಿತಾ ಇತ್ತು ಅಂತಂದ್ರೆ, ಈ ಭಾಗದಲ್ಲಿ ಕನ್ನಡ ಕಾನ್ವೆಂಟ್ ಅಂತ ಬಳಸಿ ಶಾಲೆ ನಡೆಸ್ತಾ ಇದ್ದಾರಲ್ಲ, ಈ ಶಾಲೆ ಇಂಥ ಅದ್ಭುತವಾದಂಥ ಶಾಲೆ ಕಟ್ಟಬೇಕು ಅನ್ನೋ ಕನಸು ಕಟ್ಕೊಂಡಿದ್ದಾರಲ್ಲ, ಇದು ಯಾಕೆ ಕಾನ್ವೆಂಟ್ ಅಂತ ಹೆಸರಿಟ್ಟು ಸರ್? ಒಂದು ಮಾತು ಈ ಸಂದರ್ಭದಲ್ಲಿ ನೆನಪಿಸಲೇಬೇಕು. ಮೊನ್ನೆ ಸಾಹೇಬರು, ಇದು ಕಾನ್ವೆಂಟ್ಗೆ ಈಕ್ವಲ್ ಆಗುವಂಗೆ ಕನ್ನಡ ಬೆಳೆಯಬೇಕು ಅನ್ನೋ ಉದ್ದೇಶದಿಂದ ನಾನು ಕನ್ನಡ ಕಾನ್ವೆಂಟ್ ಅಂತ ಇಟ್ಕೊಂಡಿದ್ದೀನಿ. ಕನ್ನಡ ಬೆಳೆಸಬೇಕು ಅನ್ನೋ ಕಲ್ಪನೆ ಇದೆ ದೇಶಮುಖ್. ಆ ನಿಟ್ಟಿನಲ್ಲಿ ಇದನ್ನ ನಾನು ಮಾಡಲಿಕ್ಕೆ ಹೊರಟಿದ್ದೀನಿ ಅಂತ ಹೇಳಿದೆ. ಸರ್ ನಿಮ್ಮ ಜೊತೆಗಿರ್ತೇನೆ, ನಾನು ಕೆಲಸ ಮಾಡ್ತೇನೆ ಅಂತ ಹೇಳಿಬಿಟ್ಟು ಮಧ್ಯದಲ್ಲಿ ಕೆಲಸ ಮಾಡುವಾಗ ಬಹುಶಃ ಇವತ್ತು ನಿಮ್ಮ ಎದುರಿಗೆ ನಿಂತು ಮಾತಾಡುವ ಹಂಬಲ ಕೂಡ ನನಗೆ ವಿಶೇಷವಾಗಿ ಅವರು ನಾನು ಮುಂದೆ ಈ ನಿಮ್ಮ ಬ್ಯಾಚ್ ಮುಗಿಸಿಗೆ ಮುಂದೆ ಹೊರಗೆ ಬಂದ್ಬಿಟ್ಟಿದ್ದೆ. KS ಮಾಡಿದ್ರು. ನಾನು KS ಆಗಿ ಡಿಪಾರ್ಟ್ಮೆಂಟ್ ಪ್ರೊಫೆಷನಲ್ ಆಫೀಸರ್ ಆಗಿ ಹೋಗ್ಬಿಟ್ಟು 2000 ನಿಮ್ಮ ಬ್ಯಾಚ್ ಕೊನೆಗೆ ಆಗೋದ್ರಲ್ಲಿ ಅದೇ ಬ್ಯಾಚಿಗೆ ಕೊನೆಗೆ ನಾನು ಹೊರಗೆ ಬಂದ್ಬಿಟ್ಟೆ. ಆ ನಿಟ್ಟಿನಲ್ಲಿ ಬಹುಶಃ ಇಂಥ ಕನಸನ್ನು ಹೊತ್ಕೊಂಡು ಇಂಥ ಅತ್ಯದ್ಭುತವಾದಂಥ ಮಂಗಳ ದೀಪ ಕಲ್ಯಾಣ ಮಂಟಪವನ್ನು ಕಟ್ಟಿ ಮುಂದಿನ ದಿನಗಳಲ್ಲಿ ಬಹುಶಃ ತಾವು ಈ 25 ವರ್ಷ ಅಂತ ಮುಗಿದೋಗ 50ನೇ ವರ್ಷ ಆಚರಣೆ ಮಾಡ್ತಕ್ಕಂಥ ಈ ಗೋಲ್ಡನ್ ಪಿರಿಯಡ್ ಏನಿದೆಯಲ್ಲ, ಗೋಲ್ಡನ್ ಜುಬ್ಲಿ ಏನಿದೆಯಲ್ಲ, ಆ ಗೋಲ್ಡನ್ ಜುಬ್ಲಿಗೆ ತಾವೆಲ್ಲ ಅಡಿಪಾಯವಾಗಿ, ತಾವೆಲ್ಲ ಬೇರೆ ಬೇರೆ ಸ್ತರಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ತಾವೆಲ್ಲ ಅಡಿಪಾಯವಾಗಿ ಇನ್ನುಳಿದವರನ್ನ ಕರೆಸ್ಕೊಂಡು ಮಾತಾಡಿ ನೀವು ಆಡುವ ಮಾತುಗಳನ್ನು ಕೇಳಿದ್ರೆ ಬಹಳ ಇನ್ನಷ್ಟು ಕೇಳಬೇಕು ಅಂತ ಇದೆ. ಆ ನಿಟ್ಟಿನಲ್ಲಿ ನೀವು ಒಂದು ಕೆಲಸ ಮಾಡಬೇಕು. ಏನು ಅಂತಂದ್ರೆ, ಈ ಶಾಲೆಗೆ ನಿಮ್ಮದೇ ಆದಂಥದ್ದು ಇದು ಗುರುವಂದನೆ ಅಂತ ಮಾಡಿದ್ರಿ, ಗುರುಗಳನ್ನ ನೆನೆಸಿದ್ರಿ, ನೀವು ಕಲಿತ ಶಾಲೆಯನ್ನ ಒಂದು ಕಡೆ ಸೇರ್ಕೊಂಡಿದ್ರಿ, ನೀವು ಹಳೆಯ ನೆನಪುಗಳನ್ನು ಮೆಲುಕು ಹಾಕಿದ್ದೀರಿ. ಇದರ ಜೊತೆಗೆ ನಿನ್ನೆ ಒಂದು ಟೀಮ್ ಕಟ್ಕೊಂಡು ನಿಮ್ಮಿಂದ ಏನು ಇದಕ್ಕೆ ಮಾಡಲಿಕ್ಕೆ ಸಾಧ್ಯತೆ ಇದೆ, ಈ ಸಂಸ್ಥೆಯನ್ನು ಇಟ್ಟು ಇನ್ನೂ ಅತ್ಯದ್ಭುತವಾಗಿ ಬೆಳೆಯಲಿಕ್ಕೆ ಏನು ಸಾಧ್ಯತೆ ಇದೆ, ಅವರ ಇಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಯ ಜೊತೆಗೆ ಕವಿತಾ ಪಾಟೀಲ್ ಮೇಡಮ್ ಆಗಲಿ, ಜಯರಾಜ್ ಪಾಟೀಲ್ ಮಗನಾದ ಜಯರಾಜ್ ಪಾಟೀಲ್ ಆಗಲಿ, ಆಮೇಲೆ ಭಾರತೀಯ ಹುಲಿಕರ್ ಮೇಡಮ್ ಆಗಲಿ, ಮುಂದೆ ಸೊಸೆಯಾದಂಥ ಶಶಿಕಲಾ ಮೇಡಮ್ ಅವರಾಗಲಿ, ಜೊತೆಗೆ ವಿಕಾಸ್ ಆಗಲಿ, ಮೇಘನಾ ಆಗಲಿ, ಇವರೆಲ್ಲರ ಜೊತೆಗೆ ಸೇರಿಕೊಂಡು ಇಲ್ಲಿ ಶಿಕ್ಷಕರ ಜೊತೆಗೆ ಸೇರಿಕೊಂಡು ಇನ್ನೂ ಎತ್ತರದ ಮಟ್ಟದಲ್ಲಿ ಈ ಸಂಸ್ಥೆ ಬೆಳೆಯಲಿಕ್ಕೆ ನಾವು ನೀವುಗಳ ಕಾರಣ ಆಗೋಣ, ಅದರಲ್ಲಿ ನಾನು ಕೂಡ ಭಾಗಿಯಾಗ್ತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಿಮ್ನೆಲ್ಲ ನೋಡಲಿಕ್ಕೆ ತುಂಬಾ ಸಂತೋಷ ಆಗಿದೆ. ತುಂಬಾ ಸಂತೋಷ ಆಗಿದೆ ನನಗೆ. ಆ ಮಾತು ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೆ. ಎಷ್ಟು ಸಂತೋಷ ಅಂತಂದ್ರೆ, ಈಗ ನೀವು ಹಸಿವೆ ಮೂಡಲಿದ್ರು ಕೂಡ ಇಲ್ಲಿ ಕೂತಿದ್ರಿ. ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ನಿಮ್ಗೆ ವಂದನೆಯನ್ನು ಸಲ್ಲಿಸ್ತಾ, ನಿಮ್ಗೆ ಯಾವತ್ತೂ ಇಂಥ ಕಾರ್ಯಕ್ರಮ ಮಾಡಿದ ಕರೆಸಿ ನಿಮ್ಮೆಲ್ಲರ ಮಧ್ಯದಲ್ಲಿ ಈ ಹಿರಿಯರ ಮಧ್ಯದಲ್ಲಿ ನನ್ನನ್ನು ಕರೆಸಿ ಸನ್ಮಾನ ಕೈಗೊಳ್ಳೋದಕ್ಕೆ ನಿಮಗೆ ಯಾವತ್ತೂ ಚಿರಋಣಿ.
ನಾನು ಹಿಂದಿನ ದೇಶಮುಖ ಅಲ್ಲ. ಕೆಲವರು ಹೇಳ್ತಾ ಇದ್ರು सर आपको देखे तो बहुत डर लगते थे, वो हमारा खाजा है स्पेशली, आपको देखे तो बहुत डर लगते सर, अभी भी डर नहीं, डरने का कुछ बात नहीं. ಯಾರು ಅಂಜು ಆಗತ್ತೆ ಇಲ್ಲ, ನೀವೆಲ್ಲರೂ ಮೇಡಮ್ ಜಯಶ್ರೀ ಮಾಡಿದ ಹುಡುಗ ಅಷ್ಟೇ. ಅಫ್ಕೋರ್ಸ್ ಆ ಸಂದರ್ಭಕ್ಕೆ ಇವತ್ತೆಲ್ಲ ಬೆಳೆದು ದೊಡ್ಡವರಾಗಿದೆ, ಈ ಸಂಸ್ಕಾರ ಸಿಕ್ಕಿದೆ, ಇದನ್ನೆಲ್ಲ ಮುಂದುವರಿಸಿಕೊಂಡು ಹೋಗ್ತೀರಿ ಅಂತಕ್ಕಂಥ ಮಾತನ್ನ ಹೇಳ್ತಾ ವಿಶೇಷವಾಗಿ ಈ ಬ್ಯಾಚ್ಗೆ ನನ್ನ ವೈಯಕ್ತಿಕವಾದಂತಹ ಅಭಿನಂದನೆಯನ್ನು ಸಲ್ಲಿಸ್ತಾ ನನ್ನ ಮಾತಿಗೆ ಕೊನೆ ಹೇಳ್ತೇನೆ. ನಮಸ್ಕಾರ.